ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಿದ್ದೇನೆ. ಇವತ್ತು ಎಪಿಸ್ಟಾಕ್ಸಿಸ್ ಅಥವಾ ನಾಸಾಗತ ರಕ್ತಪಿತ್ತದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಈ ಒಂದು ಎಪಿಸ್ಟಾಕ್ಸಿಸ್ ದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮೂಗಿನ ರಕ್ತನಾಳ ಒಡೆದು ಮೂಗಿನಿಂದ ರಕ್ತ ಬರೋದಕ್ಕೆ ನಾವು ನಾಸಾಗತ ರಕ್ತಪಿತ್ತ ಅಂತ ಹೇಳ್ತೀವಿ. ಸೊ ಇದನ್ನ ನಮಗೆ ಬಂದಿದೆ ಅಂತ ತಕ್ಷಣ ನಿಮಗೆ ಎಮರ್ಜೆನ್ಸಿ ಕೇರ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಏನ್ ಮಾಡ್ಬೇಕು, ನೆಟ್ಟಿಗೆ ಕೂತ್ಕೊಂಡ್ಬಿಟ್ಟು ಮಲಗಬಾರ್ದವ್ರು ನೆಟ್ಟಿಗೆ ಕೂತ್ಕೊಂಡು ಮೂಗನ್ನ ಪಿಂಚ್ ಮಾಡ್ಬೇಕಾಗುತ್ತೆ. 1 ನಿಮಿಷ 2 ನಿಮಿಷ ಪಿಂಚ್ ಮಾಡೋದ್ರಿಂದ, ಹೀಗಿಟ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣವೇ ಕಡಿಮೆ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಅದ್ರ ನಂತರ ನಾವೇನ್ ಮಾಡ್ಬೇಕು, ಕುತ್ತಿಗೆಗೆ ಐಸ್ ಪ್ಯಾಕ್ ಅನ್ನ ಇಡೋದ್ರಿಂದ ಕೂಡ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಕ್ಕೆ ಕಾರಣಗಳೇನು ಅಂತಂದ್ರೆ, ತುಂಬಾ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ, ಬೇಸಿಗೆಗಾಲದಲ್ಲಿ ನಮ್ಮ ದೇಹ ಈ ಹೀಟಿಗೆ ಎಕ್ಸ್ಪೋಸ್ ಆದವಾಗ, ಮತ್ತೆ ಶರದ್ ಋತುವಲ್ಲಿ ನಮಗೆ ಯಾವಾಗ ಪಿತ್ತ ಜಾಸ್ತಿ ಆಗಿರುತ್ತೆ ಆವಾಗ, ಇಲ್ಲಾಂದ್ರೆ ಕೆಮಿಕಲ್ಸ್ ಇರಬಹುದು, ಬೇರೆ ನಾವೇನಾದ್ರೂ ಮೆಡಿಕೇಶನ್ಸ್ ತಗೊಳ್ತಾ ಇದ್ದೀವಿ ಅಂತ, ಅಥವಾ ನಮಗೆ BP ಜಾಸ್ತಿ ಆಗಿದೆ ಅಂತಂದ್ರೆ, ಇಲ್ಲ ನಮಗೆ ಇರಿಟೇಟ್ಸ್ ಅಂದ್ರೆ ಮೂಗಿಗೆ ಯಾವುದೋ ಇರಿಟೇಟ್ ಆಗುವಂತಹ ಸಬ್ಸ್ಟೆನ್ಸ್ಗೆ ನಾವು ಎಕ್ಸ್ಪೋಸ್ ಆಗ್ತಿದ್ದೀವಿ ಅಂತಂದಾಗ ಇದು ಬರುವಂತದ್ದನ್ನ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಇದು ಬಂದವಾಗ ನಾವು ಈ ತರ ನಾವು ಪ್ರಿಕಾಷನ್ಸ್ ಅನ್ನ ತಗೊಂಡ್ವಿ, ಆದ್ರೆ ಬಾರದೇ ಇರೋದಕ್ಕೆ ನಮಗೆ ಏನಾದ್ರು ಚಿಕಿತ್ಸೆ ಇದೆಯಾ ಅಂದ್ರೆ ಖಂಡಿತ ಇದೆ. ಇದಕ್ಕೆ ನೀವು ಮಾದ್ಲ ಹಣ್ಣನ್ನ ಅಕ್ಕಿ ತೊಳೆದ ನೀರಿನಲ್ಲಿ ಅರ್ದು ಜ್ಯೂಸ್ ಮಾಡ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಇದನ್ನ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ನೀವು ಹಾಲಿಗೆ ಸಕ್ಕರೆ ಹಾಕೊಂಡು, ಇಲ್ಲ ತುಪ್ಪಕ್ಕೆ ಸಕ್ಕರೆ ಹಾಕೊಂಡು, ಇಲ್ಲ ದ್ರಾಕ್ಷಿಯ ರಸಕ್ಕೆ ಸಕ್ಕರೆ ಹಾಕೊಂಡು ಬಾಯಿನಿಂದ ಕುಡಿಯುವಂಥದ್ದು, ಹಾಗೆ ಮೂಗಿಗೆ ಅದನ್ನ ಹನಿಯನ್ನ ಬಿಟ್ಕೊಳ್ಳೋದ್ರಿಂದ ಕೂಡ ಇದು ನಿವಾರಣೆ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಂಗೆ ನಿವಾರಣೆ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡಬಹುದು. 9184844210 ಕರೆ ಮಾಡಿ ಯಾವುದೇ ತರದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.